ಬೀದಿಗಿಟ್ಟ ಬಿಜೆಪಿ. ರೈತ ದೇಶದ ಬೆನ್ನೆಲುಬು ಅನ್ನೋ ಭಾರತದಲ್ಲೀಗ ನಿತ್ಯ ರೈತರ ಸಾವಿನದ್ದೇ ಸುದ್ದಿ. ಜಿಎಸ್ಟಿ ಮೂಲಕ ಮಧ್ಯಮ ವರ್ಗದವರ ಬದುಕು ಮೂರಾಬಟ್ಟೆ ಮಾಡುತ್ತಿರುವ ಬಿಜೆಪಿ ಸರ್ಕಾರ ಕಳೆದ 3-4 ವರ್ಷಗಳಿಂದಲೂ ಅನ್ನದಾತರನ್ನ ಅಕ್ಷರಶಃ ಬೀದಿಯಲ್ಲಿ ಬದುಕುವಂತೆ ಮಾಡ್ತಾ ಇದೆ. ದೆಹಲಿಯಲ್ಲಿ ನಡೆಯುತ್ತಿರುವ 2ನೇ ಸುತ್ತಿನ ದೆಹಲಿ ಚಲೋ ರೈತ ಹೋರಾಟದಲ್ಲಿ ಜನವರಿ 12ರಂದು ಮತ್ತೊಬ್ಬ ರೈತ ಸಾವನ್ನಪ್ಪಿದ್ದಾನೆ. ಪ್ರಜೆಗಳೇ ಪ್ರಭುಗಳೆನ್ನುವ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲೀಗ ಕಾನೂನಾತ್ಮಕ ಕೊಲೆಗಳು ಸಾಮಾನ್ಯವಾಗಿಬಿಟ್ಟಿವೆ. ಅಷ್ಟಕ್ಕೂ ದೆಹಲಿ ಚಲೋ ಪ್ರತಿಭಟನೆ ನಡೆಸುತ್ತಿರುವ ರೈತ ನಾಯಕರ ಬೇಡಿಕೆಗಳನ್ನು ಯಾಕೆ ಸರ್ಕಾರ ದಪ್ಪ ಚರ್ಮದಂತೆ ವರ್ತಿಸ್ತಾ ಇದೆ? ಬನ್ನಿ ಈ ಬಗ್ಗೆ ಮಾತನಾಡೋಣ. ವೆಲ್ಕಮ್ ಟು ಪೀಪಲ್ ಟಿವಿ. ನಾನು ಅಂಜಲಿ. ಮಾತನಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ರಾಷ್ಟ್ರಕವಿ ಕುವೆಂಪು ಅವರ ರೈತ ಗೀತೆ ನಮಗೆಲ್ಲರಿಗೂ ತಿಳಿದೇ ಇದೆ. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದವ ಬಿಡುವುದೇ ಇಲ್ಲ. ಈ ಸಾಲುಗಳು ಕೇಳಿದ್ರೆ ಎಂತಹ ಕಠೋರ ಹೃದಯಗಳೆಲ್ಲಾದ್ರೂ ಒಂದು ಕಂಪನ ಹುಟ್ಟುತ್ತೆ. ಯಾಕಂದ್ರೆ ಇದೇ ರೈತರ ಋಣ. ಅವರು ಬೆಳೆದ ಅನ್ನದ ಋಣ ನಮ್ಮೆಲ್ಲರ ಮೇಲಿದೆ. ಜೊತೆಗೂ ನಾವೆಲ್ಲರೂ ಸಹ ಒಂದಲ್ಲ ಒಂದು ರೀತಿ ರೈತ ಸಮುದಾಯಗಳೊಂದಿಗೆ ಬೆಸೆದುಕೊಂಡೇ ಬೆಳೆದವರು. ಆದ್ರೆ ಈಗ ಇದೇ ರೈತರನ್ನ ನಮ್ಮದೇ ಸರ್ಕಾರ ಕ್ರಿಮಿನಲ್ಗಳಂತೆ ನಡೆಸಿಕೊಳ್ತಾ ಇದೆ. ಸತ್ಯಾಗ್ರಹ ಮಾಡುವ, ನ್ಯಾಯಯುತ ಬೇಡಿಕೆಗಳನ್ನಿಟ್ಟು ಹೋರಾಟಕ್ಕಿಳಿಯುವ ಮಣ್ಣಿನ ಮಕ್ಕಳ ಮೇಲೆ ಅಶ್ರುವಾಯು ದಾಳಿ ಮಾಡುತ್ತಾ ಅವರು ನಡೆದಾಡುವಂತಹ ನೆಲಕ್ಕೆ ಮೊಳೆ ಒಡೆಯುವಂತಹ ಕ್ರೂರ ಕೃತ್ಯವನ್ನ ಸ್ವತಃ ಸರ್ಕಾರವೇ ಮಾಡ್ತಿದೆ. ಇದೆಲ್ಲದರ ಜೊತೆಗೆ ರೈತ ಹೋರಾಟದಲ್ಲಿ ಈಗಾಗಲೇ 100 ರೈತರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದೀಗ ಮತ್ತೊಬ್ಬ ರೈತ ಹೋರಾಟದ ಸ್ಥಳದಲ್ಲೇ ತನ್ನ ಪ್ರಾಣವನ್ನ ಬಿಟ್ಟಿದ್ದಾರೆ. ಇಂತಹದೊಂದು ಘಟನೆ ನಡೆದಿರೋದು ಖಾನೌರಿ ಗಡಿಯಲ್ಲಿ. 2025ರ ಜನವರಿ 12ರಂದು ರೈತ ಹೋರಾಟಗಾರ ಜಗ್ಗಾ ಸಿಂಗ್ ಸಾವನ್ನಪ್ಪಿದ್ದಾರೆ. ಫರೀದ್ ಕೋಟ್ನ ಗೋದಾರ ಗ್ರಾಮದ ನಿವಾಸಿಯಾಗಿದ್ದ 80 ವರ್ಷದ ರೈತ ಜಗ್ಗಾ ಸಿಂಗ್ ಕಳೆದ 10 ತಿಂಗಳಿಂದ ಪಂಜಾಬ್ ಹರಿಯಾಣದ ಗಡಿಯಲ್ಲಿ ನಡೆದ ರೈತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪಾರ್ಶ್ವವಾಯು ದಾಳಿಗೆ ಒಳಗಾಗಿದ್ದ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಈ ರೈತ ಸಾವನ್ನಪ್ಪಿದ್ದಾರೆ. ಇಂತಹ ಅನ್ಯಾಯದ ಸಾವಿಗೆ ಯಾರನ್ನ ಹೊಣೆ ಮಾಡಬೇಕು? ಇನ್ನು ಪ್ರಾಣ ಹೋದ್ರೂ ಸರಿ, ಈ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಪ್ರತಿಭಟನೆ ನಡೆಸಿರೋ ರೈತರ ಮೇಲೆ ಸರ್ಕಾರ ನಡೆಸುತ್ತಿರುವ ದಮನ ನೀತಿಯನ್ನ ಮಾನವೀಯತೆ ಇರುವ ಪ್ರತಿಯೊಬ್ಬರೂ ವಿರೋಧಿಸಲೇಬೇಕು. ಅಂದಹಾಗೆ ಈ 2ನೇ ಸುತ್ತಿನ ರೈತ ಪ್ರತಿಭಟನೆ ಮೊದಲಿಗೆ ಉತ್ತರ ರಾಜ್ಯಗಳಾದ ಪಂಜಾಬ್ ಮತ್ತು ಹರಿಯಾಣದಲ್ಲಿ 2024ರ ಫೆಬ್ರವರಿ 13ರಂದು ಪಂಜಾಬ್ನ ಶಂಭು ಗಡಿಯಲ್ಲಿ ಆರಂಭ ಆಯಿತು. ಪಂಜಾಬ್ನ ಕಿಸಾನ್ ಮಜ್ದೂರ್ ಮೋರ್ಚಾ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಸೇರಿದಾಗೆ 150 ಒಕ್ಕೂಟಗಳನ್ನು ಒಳಗೊಂಡ ರಾಜಕೀಯೇತರ ವೇದಿಕೆ ಅಡಿಯಲ್ಲಿ ಸಂಘಟಿತವಾದ 250 ರೈತ ಸಂಘಗಳ ಗುಂಪು ಈ ಪ್ರತಿಭಟನೆಯನ್ನು ಆರಂಭಿಸಿತು. ಈ ವೇಳೆ ಸಾವಿರಾರು ರೈತರು ತಮ್ಮ ಟ್ರ್ಯಾಕ್ಟರ್ಗಳ ಮೂಲಕ ದೆಹಲಿಗೆ ಹೋದರು. ರೈತರನ್ನ ದೆಹಲಿ ಪ್ರವೇಶಿಸದೇ ಇರೋ ಹಾಗೆ ಸರ್ಕಾರ ಪೊಲೀಸರ ಮೂಲಕ ಗಡಿಗಳನ್ನು ಮುಚ್ಚಿಸಿತು. ಎಲ್ಲೆಡೆ ಬ್ಯಾರಿಕೇಡ್ಗಳನ್ನು ಹಾಕಿದ್ರು. 3 ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರುವುದನ್ನ ತಡೆಯುವ ಮೂಲಕ 1 ತಿಂಗಳ ಕಾಲ ಸೆಕ್ಷನ್ 144 ಅನ್ನ ಸಹ ವಿಧಿಸಲಾಯಿತು. ಹರಿಯಾಣ ಮತ್ತು ಪಂಜಾಬ್ ನಡುವಿನ ಶಂಭು ಗಡಿಯಲ್ಲಿ ಸಾವಿರಾರು ರೈತರು ಜಮಾಯಿಸುತ್ತಿದ್ದಾಗಲೇ ಪೊಲೀಸರು ಅಶ್ರುವಾಯು ಮತ್ತು ರಬ್ಬರ್ ಬುಲೆಟ್ಗಳನ್ನು ಬಳಸಿದ್ರು. ಅಲ್ಲೇ ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಹಾಕಲು ಡ್ರೋನ್ಗಳನ್ನು ಬಳಸಿದ್ರು. ಗಾಜಿಪುರ ಮತ್ತು ಟೆಕ್ರಿ ಗಡಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರು. ಹರಿಯಾಣದ 7 ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿ ಹರಿಯಾಣ ಮತ್ತು ದೆಹಲಿ ನಡುವಿನ ಗಡಿಯನ್ನೇ ನಿರ್ಬಂಧಿಸಲಾಯಿತು. ಹೀಗೆ ರೈತರ ವಿರುದ್ಧ ಸರ್ಕಾರ ನಡೆಸಿದ ದಾಳಿ ನಿಜಕ್ಕೂ ಹೇಯವಾದದ್ದು. ಇಷ್ಟಾದರೂ ರೈತರು ತಮ್ಮ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ಅಷ್ಟಕ್ಕೂ ಆ ರೈತ ನಾಯಕರು ಸರ್ಕಾರದ ಮುಂದಿಟ್ಟಿರೋ ಬೇಡಿಕೆಗಳೇನು ಅನ್ನೋದನ್ನ ನೋಡೋಣ ಬನ್ನಿ. ರೈತರ ಬೇಡಿಕೆಗಳು: ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿಯಾಗುವಂತೆ ಕಾನೂನು ಜಾರಿಗೆಯಾಗಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಬೆಂಬಲ ಬೆಲೆ ನಿಗದಿಯಾಗಬೇಕು.
ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು. 60 ವರ್ಷ ತುಂಬಿದ ರೈತರಿಗೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು. ಫಸಲ್ ಬಿಮಾ ಬೆಳೆ ವಿಮೆ ಯೋಜನೆ ತಿದ್ದುಪಡಿಯಾಗಬೇಕು. ಲಿಖಿಂಪುರ ಖೇರಿ ಸಂತ್ರಸ್ತರಿಗೆ ಸೂಕ್ತ ಪರಿಹಾರವನ್ನ ಒದಗಿಸಬೇಕು. ರೈತರು ಕೇಳುತ್ತಿರುವ ಬೇಡಿಕೆಗಳು ಯಾವುದು ಸಹ ಅನ್ಯಾಯಕಾರಿಯಾಗಿಲ್ಲ. ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ಮತ್ತಷ್ಟು ಕೃಷಿಗೆ, ರೈತರ ಬದುಕಿಗೆ ಒಂದಿಷ್ಟು ಧೈರ್ಯ ತುಂಬುವಂತಹ ಬೇಡಿಕೆಗಳನ್ನ ತಮ್ಮದೇ ಸರ್ಕಾರದ ಮುಂದಿಟ್ಟಿದ್ದಾರೆ. ಈ ಬೇಡಿಕೆಗಳು ಯಾವುದೇ ಸರ್ಕಾರ ನೀಡಲೇಬೇಕಾದ ಬೇಸಿಕ್ ಬೇಡಿಕೆಗಳಾಗಿವೆ. ಇದಕ್ಕಾಗಿ ರೈತರು 2020ರಿಂದ ಹೋರಾಟ ನಡೆಸುತ್ತಲೇ ಇದ್ದಾರೆ. ನೂರಾರು ರೈತರು ಪ್ರಾಣ ಬಿಟ್ಟಿದ್ದಾರೆ. ಇಷ್ಟೇ ಯಾಕೆ, ಸಾವಿನ ಹೊಸ್ತಿಲಿನಲ್ಲಿರುವ ಸಂಯುಕ್ತ ಕಿಸಾನ್ ಮೋರ್ಚಾದ ಸಂಚಾಲಕರಾಗಿರುವಂತಹ ಜಗಜಿತ್ ಸಿಂಗ್ ದಲ್ಲೇವಾಲ್ ಅವರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಕಳೆದ ನವೆಂಬರ್ 26ರಿಂದ ಪಂಜಾಬ್ ಮತ್ತು ಹರಿಯಾಣದ ಖಾನೌರಿ ಗಡಿಯಲ್ಲಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಈಗ ಅವರು ಕ್ಯಾನ್ಸರ್ ಪೀಡಿತರಾಗಿದ್ದು, ಇಷ್ಟು ದೀರ್ಘಾವಧಿಯ ಉಪವಾಸದ ಅವಧಿಯಲ್ಲಿ ಯಾವುದೇ ವೈದ್ಯಕೀಯ ನೆರವನ್ನ ಪಡೆಯಲು ನಿರಾಕರಿಸಿದ್ದಾರೆ. ಕಳೆದ 3-4 ವರ್ಷಗಳಿಂದ ಹೋರಾಟದಲ್ಲಿ ತೊಡಗಿರುವಂತಹ ರೈತರ ಬೇಡಿಕೆಗಾಗಿ ರೈತ ನಾಯಕ ದಲ್ಲೇವಾಲ್ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ. ಕಳೆದ 50 ದಿನಗಳಿಂದಲೂ ನಡೆಸುತ್ತಿರುವಂತಹ ಉಪವಾಸ ಸತ್ಯಾಗ್ರಹದಿಂದಾಗಿ ಅವರ ಆರೋಗ್ಯವು ಹದಗೆಡ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಪ್ರಾಣ ಬಿಡುವ ಸ್ಥಿತಿಯಲ್ಲಿರುವಂತಹ ದಲ್ಲೇವಾಲ್ ಅವರು ತನ್ನ ಪ್ರಾಣ ಹೋದ್ರೂ ಸರಿ, ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವ ದೃಢ ನಿರ್ಧಾರವನ್ನ ಮಾಡಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಮನುಷ್ಯತ್ವಕ್ಕಾದ್ರೂ ಅವರ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ, ಅಥವಾ ದೆಹಲಿಗೆ ಆಗಮಿಸಿ ಮನವಿ ಸಲ್ಲಿಸುವುದಕ್ಕಾಗಿ ಕೇಳಿಕೊಳ್ಳುತ್ತಿರುವಂತಹ ಅವರ ಮನವಿಯನ್ನು ಸ್ವೀಕರಿಸ್ತಾರೆ. ಗಾಂಧಿ ಸತ್ಯಾಗ್ರಹಕ್ಕೆ ಬ್ರಿಟಿಷರೇ ಬೆಚ್ಚಿ ಹೋರಾಟಕ್ಕೆ ಸ್ಪಂದಿಸಿದ್ರು. ಆದ್ರೆ ಒಬ್ಬ ರೈತ ಹೋರಾಟಗಾರನ ಸತ್ಯಾಗ್ರಹಕ್ಕೆ ಈವರೆಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಇನ್ನೆಂತಹ ಸಂವೇದನಾರಹಿತವಾಗಿರಬಹುದು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ಇವರು ರೈತರ ವಿರುದ್ಧ ನಿಂತು ಸಾಧಿಸಬೇಕಾಗಿರೋದಾದ್ರೂ ಏನನ್ನ ಅನ್ನೋದೇ ನಮ್ಮ ಪ್ರಶ್ನೆ. ಸ್ನೇಹಿತರೆ, ಸರ್ಕಾರಗಳಿಗೆ ಅಭಿವೃದ್ಧಿ ಅಂದ್ರೆ ಹಣವಂತರ ಪರ ಯೋಜನೆಗಳನ್ನ ರೂಪಿಸೋದು, ಬಂಡವಾಳಶಾಹಿಗಳಿಗೆ ಕೊಳ್ಳೆ ಹೊಡೆಯಲು ಸಹಕರಿಸೋದು, ಅನ್ನ ಬೆಳೆವ ಭೂಮಿಯನ್ನ ಕಾರ್ಖಾನೆಗಳಿಗೆ ಬರೆದುಕೊಟ್ಟು ರೈತರನ್ನ ಅವರ ಆಳುಗಳನ್ನಾಗಿ ನಿಲ್ಲಿಸೋದೇ ಆಗಿದೆ. ಇದೇ ಅಭಿವೃದ್ಧಿ ಹೆಸರಿನಲ್ಲಿ ಶ್ರೀಮಂತರ ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಮಾಡುವ, ಕೃಷಿ ಭೂಮಿಯನ್ನ ಅರ್ಧಂಬರ್ಧ ಬೆಲೆಗೆ ಬಂಡವಾಳಶಾಹಿಗಳಿಗೆ ಬರೆದಿಟ್ಟು ಕೊಡುವ, ಅನ್ನ ಬೆಳೆವ ರೈತರನ್ನ ಒಕ್ಕಲೆಬ್ಬಿಸುವ ಸರ್ಕಾರಕ್ಕೆ ಅಭಿವೃದ್ಧಿ ಅಂದ್ರೆ ಮರಗಳನ್ನ ಕಡಿದು ಸಿಮೆಂಟ್ ಹಚ್ಚುವುದೇ ಆಗಿದೆ. ಆಹಾರ ಉತ್ಪಾದನೆಯ ಭಾಗವಾಗಿರುವಂತಹ ತಮ್ಮದೇ ದೇಶದ ರೈತರನ್ನ ಹೀಗೆ ಸಣ್ಣ ಸಣ್ಣ ಬೇಡಿಕೆಗಳಿಗೂ ಬೀದಿಯಲ್ಲಿ ವರ್ಷಾನುಗಟ್ಟಲೆ ಅಲೆಯುವಂತೆ ಮಾಡ್ತಾ ಇದೆ. ಜೊತೆಗೆ ರೈತರ ಬದುಕಿಗೆ ಮಾರಕವಾಗುವಂತಹ ಕಾನೂನುಗಳನ್ನ ರೈತರ ಒಪ್ಪಿಗೆ ಇಲ್ಲದೆಯೇ ಜಾರಿ ಮಾಡುತ್ತಲೇ ಇದೆ. ಇಲ್ಲಿ ನಾವು ಕೇಳಬೇಕಾದದ್ದು ಸರ್ಕಾರದ ಅಭಿವೃದ್ಧಿಯ ಮಾನದಂಡಗಳೇನು? ರೈತರು, ಕೃಷಿ ಕಾರ್ಮಿಕರು ಇಲ್ಲದೆಯೇ ಆಹಾರೋದ್ಯಮದ ಸ್ಥಿತಿ ಏನಾಗುತ್ತೆ? ಕೃಷಿಯನ್ನ ಅಭಿವೃದ್ಧಿ ಮಾನದಂಡದಿಂದ ಹೊರಗಿಟ್ರೆ ದೇಶದ ಜನರಿಗೆ ಆಹಾರ ಒದಗಿಸುವ ನೆಲೆಗಳು ಯಾವುದು? ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ರೈತರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ.